ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಅಶ್ವವೇಗನ ಟಾಪ್ ಸ್ಟೋರಿಯ ಮೊದಲನೇ ಸ್ಟೋರಿಯನ್ನು ನೋಡ್ತಾ ಹೋಗೋದಾದ್ರೆ, 75 ಶಾಸಕರು ಕೊತ ಕೈ ಗಡಗಡ, ಡಿಕೆ ಡೋಂಟ್ ಕೇರ್, ಯಾಕೆ ವಿಶ್ವಾಸ? ಒಂದು ಕಡೆ ಈಗಾಗಲೇ ಶಾಸಕರ ಒಂದು ಕಾರ್ಯಕರ್ತರು ಕರ್ನಾಟಕದಾದ್ಯಂತ ಪ್ರತಿಭಟನೆ ನಡೆಸಿದ್ದಾರೆ. ಯಾಕೆ ಈ ಸಂಪುಟ ಪಟ್ಟಿಯಲ್ಲಿ ನಮ್ಮ ಶಾಸಕರ ಹೆಸರಿಲ್ಲ ಅಂತ ಕರ್ನಾಟಕದಾದ್ಯಂತ ಭುಗಿಲೆದ್ದಿದ್ದಾರೆ. 70 ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಕರ್ನಾಟಕದಾದ್ಯಂತ ಈಗ ಬರೀ ರಾಜೀನಾಮೆ ಸುದ್ದಿ. ಆದರೂ ಸಹಿತ ಡಿಕೆ ಡೋಂಟ್ ಕೇರ್ ಅಂತಿದ್ದಾರೆ. ಯಾಕೆ? ಇನ್ನು ಟಾಪ್ ಸ್ಟೋರಿ 2, ರೆಬೆಲ್ ಆದ್ರ ಸಿದ್ದರಾಮಯ್ಯ 2028ಕ್ಕೆ ಶಾಕ್. ಸಿಎಂ ಬದಲಿಸಿದಾಗಲೆಲ್ಲ ಏನಾಗಿದೆ ಗೊತ್ತಾ? ಹೌದು, KN ರಾಜಣ್ಣ ಅವರು ಕೂಡ ಇಂತಹ ಒಂದು ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ಸಿಎಂ ಬದಲಾದಾಗೆಲ್ಲ ಸರ್ಕಾರ ಬಿದ್ದಿದೆ ಅನ್ನೋದು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರೋ ಮಾತು. ಇನ್ನು ಸ್ಟೋರಿ 3, ಟಾರ್ಗೆಟ್ 2028, ಬೆಚ್ಚಿ ಬೀಳಿಸಿದ ಜಾತಿ ಲೆಕ್ಕ, ಬ್ರಾಹ್ಮಣರ ಓಟ್ ಬರಲ್ಲ ಅಂತ ನಿರ್ಲಕ್ಷ್ಯವ. ಕಾಂಗ್ರೆಸ್ಗೆ ಒಂದು ಕಡೆ ಬ್ರಾಹ್ಮಣರ ಓಟ್ ಬರೋದು ತೀರಾ ಕಡಿಮೆ. ಇದು ಬಿಜೆಪಿಗೆ ಅಡ್ವಾಂಟೇಜ್ ಆಗುತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆಯಾಗಿದೆ. ಈಗ ಸ್ಟೋರಿ ನಂಬರ್ 1ನ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೇನೆ. 75 ಶಾಸಕರು ಈಗಾಗಲೇ ಕೊತ ಅಂತ ಕುದಿತಾ ಇದ್ದಾರೆ. ಕೈಪಾಳ್ಯದಲ್ಲಿ ನಡುಕ ಹುಟ್ಟಿದ್ದು ಡಿಕೆ ಡೋಂಟ್ ಕೇರ್ ಅಂತಿದ್ದಾರೆ. ಯಾಕೆ ವಿಶ್ವಾಸ ಅನ್ನೋ ಸ್ಟೋರಿಯನ್ನು ನೋಡ್ತಾ ಹೋಗೋದಾದ್ರೆ, 25 ಶಾಸಕರು ಈಗಾಗಲೇ ರಾಜೀನಾಮೆಗಾಗಿ ಕಾಯ್ತಾ ಇದ್ದಾರೆ. ಕೈಪಾಳ್ಯದಲ್ಲಿ ಈಗ ಶಾಸಕರು ರಾಜೀನಾಮೆಯ ಬೆನ್ನತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಡಿಕೆ ಮತ್ತು ರಾಹುಲ್. ಹಾಗಾದರೆ ಯಾಕೆ ವಿಶ್ವಾಸ ಅನ್ನೋ ಮೊದಲನೇ ಬ್ರೇಕಿಂಗನ್ನು ತೋರಿಸ್ತಾ ಹೋಗ್ತೇವೆ. ಸೊ 25 ಶಾಸಕರು ಈಗಾಗಲೇ ಕೊತ ಅಂತ ಕುದಿತಾ ಇದ್ದಾರೆ. ಈಗ ಗಡಗಡ 25 ಶಾಸಕರು ಅಸಮಾಧಾನಗೊಂಡಿದ್ದು ಡಿಕೆ ಆದರೂ ಸಹಿತ ಡೋಂಟ್ ಕೇರ್ ಅಂತಿದ್ದಾರೆ. ಯಾಕೆ? ವಿಶ್ವಾಸವೋ ಬೆದರಿಕೆಯೋ ಅನ್ನೋ ಪ್ರಶ್ನೆ. ಡಿಕೆ ಸಂಪುಟ ವಿಸ್ತರಣೆ ಬಳಿಕ ಭಿನ್ನರ ಸ್ಫೋಟ ಈಗ ಭುಗಿಲೆದ್ದಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಮಂತ್ರಿಗಿರಿ ಸಿಗದಿದ್ದಕ್ಕೆ 25ಕ್ಕೂ ಹೆಚ್ಚು ಶಾಸಕರು ರೆಬೆಲ್ ಆಗಿದ್ದಾರೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಹಿರಿಯ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿತನ, ಪಕ್ಷ ನಿಷ್ಠೆಗೆ ಬೆಲೆ ಕೊಟ್ಟಿಲ್ಲ ಅಂತ ಬಂಡಾಯ ಬಿದ್ದಿದ್ದಾರೆ. ಈಗ 2028ರ ಚುನಾವಣೆಯಲ್ಲಿ ಪಕ್ಷಕ್ಕೆ ಎದುರಾಗುತ್ತಾ ಸಂಕಷ್ಟ ಅನ್ನೋ ಪ್ರಶ್ನೆ ಎದ್ದಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ 25 ಶಾಸಕರು ಅಸಮಾಧಾನಗೊಂಡಿದ್ದು ಈಗ ಕಾಂಗ್ರೆಸ್ ಪಕ್ಷ ಗಡಗಡ ಅಂತ ನಡುಕ್ತಾ ಇದೆ. ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ನಡುಕ ಶುರುವಾಗಿದ್ದು, ಒಂದು ಕಡೆ ಡೋಂಟ್ ಕೇರ್ ಅನ್ನೋ ವಿಶ್ವಾಸವೂ ಕೂಡ ಇದೆ. ಡಿಕೆ ಸಂಪುಟ ವಿಸ್ತರಣೆ ಬಳಿಕ ಭಿನ್ನರ ಸ್ಫೋಟ ಈಗ ಭುಗಿಲೆದ್ದಿದೆ. ಈಗಾಗಲೇ ಮಂತ್ರಿಗಿರಿ ಸಿಗದಿದ್ದಕ್ಕೆ 25ಕ್ಕೂ ಹೆಚ್ಚು ಶಾಸಕರು ರೆಬೆಲ್ ಆಗಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಹಿರಿಯ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 40 ವರ್ಷ 30 ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೇವೆ, ಶ್ರಮ ವಹಿಸಿದ್ದೇವೆ, ಅದೆಷ್ಟೋ ಪಕ್ಷದ ನಿಷ್ಠೆಗಾಗಿ ದುಡಿದಿದ್ದೇವೆ. ಆದರೂ ಸಹಿತ ನಮಗೆ ಈ ಒಂದು ಸಂಪುಟ ವಿಸ್ತರಣೆಯಲ್ಲಿ ಈ ಪಟ್ಟಿಯಲ್ಲಿ ಹೆಸರೇ ಇಲ್ಲ ಅನ್ನೋ ಕಾರಣಕ್ಕೆ ಈಗ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ನಡುಕ ಶುರುವಾಗಿದೆ. 25 ಶಾಸಕರು ಈಗಾಗಲೇ ರಾಜೀನಾಮೆ ತೆಗೆದುಕೊಳ್ಳಲಿಕ್ಕೆ ಸಿದ್ಧರಾಗಿದ್ದಾರೆ. ಹೈಕಮಾಂಡ್ ಕೂಡ ಇವರ ಮನವೊಲಿಸಲಿಕ್ಕೆ ಟ್ರೈ ಮಾಡ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಬೆಂಬಲಿಗರ ಕೈ ಬಿಡುವುದಿಲ್ಲ, ನಮ್ಮ ಬೆಂಬಲಿಗರು ಇದ್ದಿದ್ದಕ್ಕೇ ನಾವು ಈ ಹಂತಕ್ಕೆ ತಲುಪಿದ್ದು, ಹೀಗಾಗಿ ನಾವು ನಮ್ಮ ಬೆಂಬಲಿಗರ ಮಾತನ್ನು ಕೇಳ್ತೀವಿ ಅಂತ ಈಗಾಗಲೇ ಹಲವು ಕಾರ್ಯಕರ್ತರು KPCC ಕಚೇರಿಯ ಕಟ್ಟೆಯನ್ನೇರಿದ್ದು ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ. ಹೈಕಮಾಂಡ್ ವರಿಷ್ಠರ ಮುಂದೆ ಈಗ ಶಾಸಕರು ನಮಗೆ ರಾಜೀನಾಮೆ ಬೇಕೇ ಬೇಕು ಅಂತ ಪಣ ತೊಟ್ಟು ಕೂತಿದ್ದಾರೆ. ಇಷ್ಟಾದರೂ ಸಹಿತ ಡಿಕೆ ಡೋಂಟ್ ಕೇರ್ ಸ್ವಭಾವವನ್ನು ತೋರ್ತಾ ಇದ್ದಾರೆ. ಹಾಗಾದರೆ ಯಾಕೆ ಈ ರೀತಿಯಾದಂಥ ಡೋಂಟ್ ಕೇರ್ ಮನೋಭಾವ ಡಿಕೆ ಶಿವಕುಮಾರ್ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇಲ್ಲ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಂತೆ ಶಾಸಕರು. ಯಶವಂತ್ ರಾಯ್ ಪಾಟೀಲ್ ಬೆನ್ನಲ್ಲೇ ಮತ್ತಷ್ಟು ಶಾಸಕರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಈಗ ಸಚಿವ ಸ್ಥಾನ ಸಿಗದಿದ್ದಕ್ಕೆ 25ಕ್ಕೂ ಹೆಚ್ಚು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿ ಮಾಡಿ ಅಳಲು ತೋಡಿಕೊಳ್ಳಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಯಾವ್ಯಾವ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಹೋಗ್ತೇವೆ. ಒಬ್ಬರಾಗಿದ್ದರೆ ಹೇಗೋ ಅಸಮಾಧಾನ ಬಂಡಾಯ ಶಮನ ಮಾಡ್ಬೋದು. 25 ಶಾಸಕರು ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 25ಕ್ಕೂ ಅಧಿಕ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಹಿರಿಯ ಶಾಸಕರ ಅಸಮಾಧಾನ ಹೇಗೆ ಬಗೆಹರಿಸುತ್ತಾರೆ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ, ತಲೆನೋವು ಈಗ ಡಿಕೆ ಶಿವಕುಮಾರ್ ಅವರಿಗೆ ಎದ್ದಿದೆ. ಈ ಭಿನ್ನಮತ ಅತೃಪ್ತಿ ಒಂದೆರಡು ದಿನಕ್ಕೆ ಮಾತ್ರ ಸೀಮಿತನಾ ಅಥವಾ
2028ರ ಚುನಾವಣೆಯಲ್ಲಿ ಪಕ್ಷಕ್ಕೆ ಇದರಿಂದ ಸಂಕಷ್ಟ ಎದುರಾಗುತ್ತಾ ಅನ್ನೋ ಮಾತುಗಳು ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ತಿಳಿದು ಬರ್ತಾ ಇದೆ. ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಂತೆ 25ಕ್ಕೂ ಅಧಿಕ ಶಾಸಕರು. ಈಗಾಗಲೇ ಅವರ ಮನವೊಲಿಸಲಿಕ್ಕೆ ಸುರ್ಜೇವಾಲಾ ಅವರು ಸ್ವತಃ ಯಶವಂತರಾಯ್ ಪಾಟೀಲ್ ಅವರನ್ನು ಬೆಳಗ್ಗೆ ಮನವೊಲಿಸಲಿಕ್ಕೆ ಮಾತಿಗೆ ಕರೆದಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಒಂದು ರಾಜೀನಾಮೆಯನ್ನು ಹಿಂದೆ ತೆಗೆದುಕೊಳ್ಳುವುದಿಲ್ಲ, ನಾನು ನನ್ನ ಬೆಂಬಲಿಗರಿಗೆ ಸಪೋರ್ಟ್ ನೀಡ್ತೀನಿ ಅಂತ ಯಶವಂತರಾಯ್ ಅವರು ಕಡ್ಡಿ ತುಂಡಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಒಬ್ಬರಾಗಿದ್ದರೆ ಹೇಗೋ ಸಮಾಧಾನ ಮಾಡ್ಬೋದಿತ್ತು ಪಾರ್ಟಿಯಲ್ಲಿ. 25ಕ್ಕೂ ಅಧಿಕ ಶಾಸಕರೀಗ ರಾಜೀನಾಮೆ ನೀಡಲಿಕ್ಕೆ ಸಿದ್ಧರಾಗಿದ್ದಾರೆ. ಈಗಾಗಲೇ ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಹನುಮಂತರಾಯ್ ಪಾಟೀಲ್ ಅವರ ಮನವೊಲಿಸಲಿಕ್ಕೆ ಹೈಕಮಾಂಡ್ ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಹನುಮಂತರಾಯ್ ಗೌಡ ಪಾಟೀಲ್ ಅವರು ಇಲ್ಲ, ನಾನು ರಾಜೀನಾಮೆ ನೀಡ್ತೇನೆ, ಯಾಕಂದರೆ ಪಕ್ಷಕ್ಕಾಗಿ ಇಷ್ಟು ವರ್ಷ ನಾನು ದುಡಿದಿದ್ದೇನೆ, ಆದರೂ ಸಹಿತ ನನಗೆ ಬೆಲೆ ಇಲ್ಲ ಅಂದರೆ. ಇನ್ನು ಬೇಸರಗೊಂಡ ಶಾಸಕರು ಯಾರ್ಯಾರು ಅಂತ ತಿಳಿಸ್ತಾ ಹೋಗ್ತಾರೆ. ಅಪ್ಪಾಜಿ ನಾಡಗೌಡ, NY ಗೋಪಾಲ್ ಕೃಷ್ಣ ಮೊಳಕಾಲ್ಮೂರಿಂದ, ಯಶವಂತರಾಯ್ ಪಾಟೀಲ್ ಇಂಡಿಯಿಂದ, ಕೆ ಷಡಕ್ಷರಿ ತಿಪಟೂರು. 25ಕ್ಕೂ ಅಧಿಕ ಶಾಸಕರೀಗ ರಾಜೀನಾಮೆಗೆ ಮುಂದಾಗಿದ್ದಾರೆ. ಇನ್ನು ವಿಜಯನಗರದಿಂದ M ಕೃಷ್ಣಪ್ಪ ಅವರು ಸಹಿತ ಭಾರಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ವಿಜಯನಗರದ ಗೋವಿಂದರಾಜ್ ನಗರದ ಒಂದು ಭಾಗದಲ್ಲಿ, ಆ ಒಂದು ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿಯನ್ನು ನೀವು ಕಾಣಬಹುದು. ಆದರೂ ಸಹಿತ ಈ ಸಚಿವರ ಪಟ್ಟಿಯಲ್ಲಿ ಅವರ ಹೆಸರೇ ಇಲ್ಲ. ಹೀಗಾಗಿ ಕಾರ್ಯಕರ್ತರು ಕೂಡ ಈಗ ಭುಗಿಲೆದ್ದಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಕೂಡ ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದರು. ಆರೋಗ್ಯ ಸಚಿವರಾಗಿ ಎಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಇನ್ನು ತನ್ವೀರ್ ಸೇಠ್ ಅವರು ಸಹಿತ, BG ಗೋವಿಂದಪ್ಪ ಹೊಸದುರ್ಗದಿಂದ, RV ದೇಶಪಾಂಡೆ ಹಳಿಯಾಳ ಭಾಗದಿಂದ, ಅಶೋಕ್ ಪಟ್ಟಣ್ ರಾಮದುರ್ಗ ಬೇಸರಗೊಂಡ ಶಾಸಕ, BR ಪಾಟೀಲ್ ಆಳಂದದಿಂದ, ಎಲ್ಲ ಹಿರಿಯ ಶಾಸಕರೀಗ ಬೇಸರಗೊಂಡಿದ್ದಾರೆ. ಸಚಿವರ ಪಟ್ಟಿಯಲ್ಲಿ ನಮ್ಮ ಹೆಸರೇ ಇಲ್ಲ ಅಲ್ರಿ, ಪಕ್ಷಕ್ಕೆ ಅದೆಷ್ಟೋ ವರ್ಷ ದುಡಿದಿದ್ದೇವೆ, ಆದರೂ ಸಹಿತ ನಮಗೆ ಬೆಲೆ ಇಲ್ಲ ಅಂದರೆ ಏನರ್ಥ ಅಂತ ಹೈಕಮಾಂಡ್ ವರಿಷ್ಠರ ಮುಂದೆ ಈಗ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರು ಡೋಂಟ್ ಕೇರ್ ಮನೋಭಾವವನ್ನು ತೋರಿಸ್ತಾ ಇದ್ದಾರೆ. ಬೇಳೂರು ರಾಮಕೃಷ್ಣ ಅವರು ನಿನ್ನೆನೇ ರಾಜೀನಾಮೆ ಕೊಟ್ಟಿದ್ರು. ಇನ್ನು ಹಂಪನಗೌಡ ಬಾದರ್ಲಿ ಸಿಂಧನೂರಿನಿಂದ, TB ಜಯಚಂದ್ರ ಶಿರಾಯಿಂದ, SR ಶ್ರೀನಿವಾಸ್ ಗುಬ್ಬಿಯಿಂದ, HK ಪಾಟೀಲ್ ಗದಗ್ನಿಂದ, RB ತಿಮ್ಮಾಪುರ್ ಮುಧೋಳದಿಂದ, ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವದಿಂದ. ಹುಬ್ಬಳ್ಳಿ ಧಾರವಾಡದ ಭಾಗದಲ್ಲಿ ಪ್ರಸಾದ್ ಅಬ್ಬಯ್ಯ ಅವರನ್ನ ದೇವರು ಅಂತ ಪೂಜಿಸ್ತಾರೆ. ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ, ಜನರ ಮನಸ್ಸಿಗೆ ಮುಟ್ಟುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ಅಲ್ಲಿ ಹುಬ್ಬಳ್ಳಿಯಲ್ಲಿ ಸಿಕ್ಕಿಲ್ಲ, ಈಗ ಸಚಿವರ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಹುಬ್ಬಳ್ಳಿಯಲ್ಲೂ ಕೂಡ ಕಾರ್ಯಕರ್ತರು ಭುಗಿಲೆದ್ದಿದ್ದು ಪ್ರೊಟೆಸ್ಟ್ ನಡೆಸಿದ್ದಾರೆ. ಬಸವರಾಜ್ ಶಿವಣ್ಣನವರ್ ಬ್ಯಾಡಗೆ, ಕುರುಬ ಸಮುದಾಯದವರು. ಸಿದ್ದರಾಮಯ್ಯನವರು ಯಾವಾಗ ಇವರನ್ನ ಬಿಟ್ಟು ಗಾಯತ್ರಿ ಅವ್ರಿಗೆ ಮಣೆ ಹಾಕ್ತೋ ಹೈಕಮಾಂಡ್ ವರಿಷ್ಠರು, ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದು ಕಡೆ ಬೇಸರವಾಯ್ತಾ, ಅದಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಲಿಲ್ವಾ ಅನ್ನೋ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಅದಾದ ನಂತರದಲ್ಲಿ ನಿನ್ನೆ ಹುಟ್ಟುಹಬ್ಬದ ಪ್ರಯುಕ್ತ ಕೂಡ ಯಾರು ಸಿದ್ದರಾಮಯ್ಯನವರು, ಮಾಜಿ CM ಸಿದ್ದರಾಮಯ್ಯನವರು ಬರಲಿಲ್ಲ ಅನ್ನೋದು ಕೆಲವೊಂದು ಕಡೆ ಮಾತುಗಳು ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಈಗ ಅಸಮಾಧಾನಿತ ಶಾಸಕರೆಲ್ಲರೂ ಕೂಡ ಈಗ ವಿಧಾನಸೌಧದ ಮುಂದೆ ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ಬನ್ನಿ, ಈ ಬಗ್ಗೆ ಅಸಮಾಧಾನಿತ ಶಾಸಕರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳ್ಕೊಂಬರ. ಅದು ನಿಜ ಮತ್ತು ಸ್ವಾಭಾವಿಕ ಕೂಡ. ಸಚಿವ ಸಂಪುಟ ವಿಸ್ತರಣೆ ಆಗಿರ್ತಕ್ಕಂಥ ರೀತಿ ನೀತಿಗಳನ್ನು ನೋಡಿದಾಗ ಅನೇಕ ಜನರಿಗೆ ಬೇಸರ ಬರ್ತದೆ. ಪಕ್ಷವೇ ದೊಡ್ಡದು, ತತ್ವ ಸಿದ್ಧಾಂತನೇ ದೊಡ್ಡದು ಅಂತ ನಂಬಿರ್ತಕ್ಕಂಥವರಿಗೆ ಒಂದು ರೀತಿಯಾದಂಥ ಭ್ರಮ ನಿರಸನ ಆಗಿದೆ. ಆದರೆ ಪಕ್ಷದ ಚೌಕಟ್ಟಿನಲ್ಲಿ ಇದೆಲ್ಲರೂ ಕೂಡ ಆಗ್ತಕ್ಕಂಥ ಸ್ವಾಭಾವಿಕ. ಅದೇ ಮಿತಿಮೀರದಿರ್ತಕ್ಕಂಥ ರೀತಿಯಲ್ಲಿ ಆಗಿರ್ತಕ್ಕಂಥದ್ದನ್ನು ಮನನೊಂದು ಭಾಳ ಜನ ಶಾಸಕರು ಬೇಸರಗೊಂಡಿದ್ದಾರೆ. ನಾನು ಯಾವತ್ತೂ ಮಂತ್ರಿಗೆ ಸ್ಥಾನಕ್ಕೆ ಲಾಬಿ ಮಾಡಿದವನಲ್ಲ, ಪ್ರಯತ್ನ ಪಟ್ಟವನಲ್ಲ. ಸ್ವಾಭಾವಿಕವಾಗಿ ಪಕ್ಷದ ತತ್ವದಲ್ಲಿ ಸ್ವಾಭಾವಿಕವಾಗಿ ಹಿರಿತನಕ್ಕೆ, ಪ್ರಾಮಾಣಿಕತೆಗೆ ಇದೆಲ್ಲದೂ ಕೂಡ ಮಾನ್ಯತೆ ಕೊಡ್ತಕ್ಕಂಥ ಸಂಪ್ರದಾಯ ಇತ್ತು. ಎಲ್ಲವೂ ಸ್ವಲ್ಪ ವಿಭಿನ್ನವಾದಂಥ ರೀತಿಯಲ್ಲಿ ಆಗಿದೆ ಅಂತಕ್ಕಂಥದ್ದು
ಎಲ್ಲ ಒಂದ್ಸರಿ ಮನಸ್ಸಿನ ನೋವಾಗಿದೆ. ಜನ ಹೇಳ್ತಾ ಇದ್ರು ಅಷ್ಟೇ, ಯಾರು ಹೇಳಬೇಕಾಗಿತ್ತು ಅವರು ಹೇಳಿಲ್ಲ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾವು ಪೊಲಿಟಿಕ್ಸಲ್ಲಿ ಅಷ್ಟು ಸುಲಭನಾಗೆ ನಮ್ಮಂಥ ಒಬ್ಬ ಸಾಮಾನ್ಯ ರೈತರ ಮಗ ಮೇಲಕ್ಕೆ ಬರೋದು ಕಷ್ಟ. ಅದು ಇಲ್ಲಿ ಯಾರ ಗಾಡ್ ಫಾದರ್ಸ್ಗಳಿರಬೇಕು, ಇಲ್ಲ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರಬೇಕು, ಇಲ್ಲ ಬೇರೆ ಥರದ್ದು ಏನಾದ್ರು ಕಲ್ತಿರ್ಬೇಕು. ಪೊಲಿಟಿಕ್ಸ್ ಸರಿ ಆಗಬೇಕು, ಇದು ಕಷ್ಟ ಇದರಿಂದ ಮತ್ತೊಮ್ಮೆ ನನಗೆ ಸಾಧಿಕಾರ ಏನು ಯಾರನ್ನೂ ಕೇಳಿರಲಿಲ್ಲ, ಆಶ್ವಾಸನೆ ಕೊಟ್ಟಿರಲಿಲ್ಲ, ಯಾರು ಆಶ್ವಾಸನೆ ಅದೇ ನಮ್ಮ ಅಪ್ರಾಸ್ತ್ಯ ಸಚಿವ ಸ್ಥಾನ ಇದು ನನಗೆ ಸಿಗಲೇ ಇಲ್ಲ ಅಂತ ಹೇಳ್ಬಿಟ್ಟು ಉಯ್ದಾಡ್ಕೊಂಡು ಕಿತ್ತಾಡ್ಕೊಂಡು ಕೋರ್ಟ್ಗೆ ಹೋಗೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ ನಮ್ಗೆ ಅರ್ಥ ಆಯ್ತು ಅಷ್ಟೇ. ಯೋಗ್ಯತೆ ಇದ್ದರೆ ನಮಗೆ ಗುರ್ಸರಿದ್ರೆ ಗುರ್ಸರು, ಎಲ್ಲೋ ಒಂದು ಕಡೆ ನಮಗೆ ಅರ್ಹತೆ ಇದ್ದರೆ ಅವಕಾಶಗಳು ಒದಗಿಬಿಡ್ತಾರೆ. ಇವತ್ತಾದರೆ ಅವಕಾಶಗಳು ಬರಬೇಕು ಅಂತಂದರೆ ಗಾಡ್ ಫಾದರ್ಗಳಿರಬೇಕು, ನಮ್ಮನ್ನು ಬಲವಾಗಿ ಸಮಸ್ಕರನ್ನು ಅವಕಾಶ ಕೊಡಿಸೋಂಥ ಇರಬೇಕಾಗುತ್ತೆ ಅಂತ ಹೊಸ ಪಾಠ ಈ ಕೊನೆ ಕಾಲದಾಗ ಅನುಭವ ಆಯ್ತು ಅಷ್ಟೇ. ನನಗೆ ಸಿದ್ದರಾಮಯ್ಯನವರ ಬಣ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯ ಸಾಹೇಬರಿಗೆ ಆತ್ಮೀಯವಾಗಿದ್ದಿದ್ದು ಬಹುಶಃ ನನಗೆ ಮುಳುವಾಯ್ತೇನೋ ಅನಿಸುತ್ತೆ. ನಾನೆಲ್ಲೂ ಪಕ್ಷದ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿಲ್ಲ. ಪಕ್ಷ ಇವತ್ತು 2.5 ವರ್ಷ, ಇನ್ನೊಂದು 2.5 ವರ್ಷ ಅಂತಕ್ಕಂಥ ಇನ್ನೊಂದು ಏನೇನೋ ಚರ್ಚೆಗಳಾಗ್ತಿತ್ತು. ಆ ಸಂದರ್ಭದಲ್ಲೂ ಕೂಡ ನಾನು ಎಲ್ಲೂ ಸಿದ್ದರಾಮಯ್ಯನವರು 5 ವರ್ಷದ ಮುಖ್ಯಮಂತ್ರಿ ಅಂತ ಹೇಳಲಿಲ್ಲ. ನಾನು ಹೇಳಿದ್ದಷ್ಟೇ, ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ವಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಹೇಳಿದ್ರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿ ಹೇಳಿದ್ರು. ನಾವು ಅವರೆಲ್ಲರೂ ಹೇಳಿದಾಗ ನಾವು ಕೂಡ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ವಿ ಬಿಟ್ಟರೆ ನಾವು ಯಾವತ್ತೂ ಯಾವ ಬಣ ಅಂತಕ್ಕಂಥ ರೀತಿಯಲ್ಲಿ ನಾವು ಹೇಳಿಲ್ಲ. ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಗೌರವಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಯಾವ ಆಧಾರ, ಯಾವ ಮಾನದಂಡದ ಮೇಲೆ ಕೆಲವರನ್ನು ಮಾತ್ರ ನೀವು ಪರಿಗಣಿಸಿದ್ದೀರ, ಇಂದಿನ ಒಂದು ಮಂತ್ರಿಮಂಡಲದಲ್ಲಿ ಇದ್ದಂಥವರನ್ನು, ನಮ್ಮಂಥ ಕೆಲವರನ್ನು ನೀವು ಕೈ ಬಿಟ್ಟಿದ್ದೀರಾ. ಇದು ನಮಗಂತೂ ಬಹುಶಃ ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ ನಾವು ಆಗಲೇಬೇಕು ಅನ್ನೋಂಥದ್ದು ನಾವೇ ಶಾಶ್ವತವಾಗಿರಬೇಕು ಅನ್ನೋಂಥದ್ದು ನಮ್ಮಲ್ಲಿಲ್ಲ. ಆದರೆ ನಮ್ಮ ಜಿಲ್ಲೆಗಳನ್ನು ಕಡೆಗಣಿಸಿದ್ದಾರೆ, ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹೈಕಮಾಂಡಿಗೆ ಯಾರ್ಯಾರು ಮಿಸ್ಗೈಡ್ ಮಾಡಿರ್ಬೇಕಂತ ಅನ್ನಿಸ್ತದೆ. ತಪ್ಪು ತಿಳುವಳಿಕೆ ಕೊಡೋದು, ತಪ್ಪನ್ನೇ ಹೇಳೋದು, ಅದೇನೋ ಒಂದು ಆಗಿರಬೇಕು. ಅದರಲ್ಲಿ ನನ್ನ ಸಮಾಜ ಹಾಗೂ ನಮ್ಮಲ್ಲಿ ನಾಯಕತ್ವ, ನಮ್ಮ ನಾಯಕತ್ವದಲ್ಲಿ ಒಬ್ಬ ಬೆಳಿಬೇಕಾದ್ರೆ 30 ವರ್ಷ 40 ವರ್ಷ ಬೇಕಾಗುತ್ತೆ. ಅವ್ನು ಬೆಳೆದ್ರೊಳಗೆ ಅವ್ನು ಚಿವಿಟ್ ಹಾಕುವಂಥ ಕೆಲಸ ಮಾಡಿದಾಗ ಯಾವ ಸಮಾಜಕ್ಕೆ ನೋವು ಆಗೋದಿಲ್ಲ, ಯಾವ ವ್ಯಕ್ತಿಗೆ ನೋವು ಆಗೋದಿಲ್ಲ. ಅದಕ್ಕೆ ನನ್ನ ನೋವೇನು ಅನ್ನಿಸ್ತದೆ ಅಂದರೆ, ಯಾಕಪ್ಪ ತೆಗೆದ್ರಿ, ಮೊದಲೇ ನನ್ನ ಸಮಾಜ ಹಿಂಗೆ, ಎಲ್ಲೋ ಒಂದು ಕಡೆ ನಾನು ಕೆಲಸ ಮಾಡಬೇಕು, ಅವ್ರನ್ನ ಮೇಲೆ ತರಬೇಕು ಅಂತಕ್ಕಂಥ ತಾವು ಕೊಟ್ಟಂಥ ಇಲಾಖೆಯಲ್ಲೇ ನಾನು ಅವಕಾಶ ಮಾಡಿಕೊಂಡೆ. ಈಗ ನನಗೊಂದು ಅವಕಾಶ ಮಂತ್ರಿ ಆಗಿದ್ದರೆ ಆ ಸಮಾಜಗಳಿಗೆ ಯಾವ ತಳಪಾಯಕ್ಕೆ ಹೋಗಿದ್ದಾವೆ, ಯಾರು ಮೇಲೆತ್ತಕ್ಕೆ ಆಗಲಾರ್ದಂಥ ಸಮಾಜಗಳಿದ್ದಾವೆ, ಅವನ್ನ ಎತ್ತಬೇಕು ಅಂತಕ್ಕಂಥ ಕಾಳಜಿ ಇರ್ತಕ್ಕಂಥ ನನಗೆ ಸಡನ್ನಾಗಿ ನೋವು ತಂದದ್ದು ನನಗಂತೂ ನೋವು. ಯಾಕೆ ಎಂಟೈರ್ ಬಾಂಬೆ ಕರ್ನಾಟಕ ಹೈದರಾಬಾದ್ ಅಂದರೆ ಉತ್ತರ ಕರ್ನಾಟಕದಲ್ಲೇ ರೀಪ್ರೆಸೆಂಟೇಷನ್. ಬೇರೆ ಪಕ್ಷದವರೆಲ್ಲ ಅಲ್ಲಿ ಡೆಪ್ಟಿ ಸಿ ಎಮ್ ಮಾಡ್ತಾರೆ, PWD ಕೊಡ್ತಾರೆ, ಇರಿಗೇಷನ್ ಕೊಡ್ತಾರೆ, MP ಟಿಕೆಟ್ ಕೊಡ್ತಾರೆ, ಅಲ್ಲಿ ಬೆಳೆಸ್ತಾರೆ, ಆ ಸಮಾಜಕ್ಕೆ ಒಂದು ಪುಷ್ಟಿ ಕೊಡ್ತಾರೆ. ನಮಗೇನಾಗಿದ್ದೀರಿ, ನಾವ್ಯಾಕೆ ಇದನ್ನು ಮಾಡ್ತಾಯಿದ್ದೀವಿ? ಅದಕ್ಕೆ ನನ್ನ ಕಾರ್ಯಕರ್ತರು, ಸಮಾಜ, ನಾನು ನಮ್ಮನ್ನು ಯಾವ ರೀತಿ ನಡೆಸ್ಕೋತಾರೆ ಆ ರೀತಿ ನಾವು ಇರೋದ್ರ ಜೊತೆಗೆ ನಾವು ಅವರೇನು ಹೆಜ್ಜೆ ಇಡ್ತಾರೆ ನಾವು ಹೆಜ್ಜೆ ಇಡ್ತೀವಿ. ಬಟ್ ಇದೆಲ್ಲ ಪಾರ್ಟಿ ಒಳಗಡೆ, ನಾಟ್ ಪಾರ್ಟಿ ಒಳಗಡೆ. ಇದನ್ನು ಬಹುಶಃ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷವನ್ನು, ನಮ್ಮ ಸಮುದಾಯವನ್ನು ದೂರ ಇಟ್ಟಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇದರಿಂದ ಇಡೀ 3 ಜಿಲ್ಲೆಗಳ ನಮ್ಮ ಸಮುದಾಯಕ್ಕೆ ಅತಿಯಾಗಿಸಿ ಈ ಪಕ್ಷವನ್ನು ಸಂಘಟನೆ ಮಾಡಿ ಅದಕ್ಕೆ ಪ್ರಯತ್ನ ಪಟ್ಟರೆ ನನಗೆ ಭಾಳಷ್ಟು ನೋವಾಗಿದೆ ಮತ್ತು ಬೇಜಾರು ಕೂಡ ಆಗಿದೆ. ಅವರ ವರ್ತನೆ ನೋಡಿದ್ರೆ ನಾವೆಲ್ಲ ಮುಖಂಡರು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಒಗ್ಗಟ್ಟಾಗಿ ಹೋಗಿ ನಮ್ಮ ಜಿಲ್ಲೆಯ ಇತಿಹಾಸವನ್ನು, ಚಿತ್ರಣವನ್ನು ಬಿಡಿಯಾಗಿ ಮನವಿ ಕೊಟ್ಟರು ಕೂಡ ಬಹುಶಃ ಅವ್ರು ಕಿವಿಗೆ ಹೋಗಿಲ್ಲ. ಅಂದರೆ ನಾವೇನೂ ಕೂಡ ಕೆಲಸಕ್ಕೆ ಬಾರದೇ ಇರ್ತಕ್ಕಂಥವರು. ನಾವು ಕೇವಲ ಗೆದ್ಕೊಂಬಂದು ಅವ್ರ ಮಂತ್ರಿಗಳಾಗೋದಕ್ಕೆ, ಮುಖ್ಯಮಂತ್ರಿ ಆಗೋದಕ್ಕೆ ಬರೀ ಟ್ರಂಪ್ ಕಾರ್ಡ್. ನಾವು ನಮ್ಮ ಟ್ರಂಪ್ ಕಾರ್ಡ್ ಹೆಂಗೆ ಬೇಕಾದ್ರೂ ಬಳಸ್ಕೋಬೋದು. ಸ್ಲೇವ್ಸ್ ಇದ್ದಾಗೆ
ಇವರು ಜವಾನರಿದ್ದಾಗೆ ಪಕ್ಷಕ್ಕೆ, ಇವರು ಕೂಲಿಗಾರರಿದ್ದಂಗೆ, ನಾವು ಯಾವಾಗ ಕರೆದು ಬರ್ತಾರೆ, ಕೂಲಿ ಕೊಟ್ಟರು ಹೋಗ್ತಾರೆ ಅನ್ನೋ ಧೋರಣೆಯಿಂದ ಇವತ್ತು ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಕೋಲಾರ ಜಿಲ್ಲೆ ಅಂದರೆ ನಮ್ಮದೊಂದು ಇತಿಹಾಸ. ಕಾಂಗ್ರೆಸ್ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂಥ ಜಿಲ್ಲೆ ಯಾವುದು ಅಂದರೆ ಅದು ಕೋಲಾರ ಜಿಲ್ಲೆ. ಮತ್ತು ಪಾರ್ಲಿಮೆಂಟಿಗೆ ಅತಿ ಹೆಚ್ಚಿನ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ಗೆಲ್ಲಿಸ್ಕೊಟ್ಟಂಥದ್ದು ಕೋಲಾರ ಜಿಲ್ಲೆ. ಯಾವುದೇ ಸಂದರ್ಭದಲ್ಲಿ ಅತಿ ಹೆಚ್ಚಿಗೆ ಕಾಂಗ್ರೆಸ್ಸಿನ ಶಾಸಕರು ಗೆಲ್ಲಿಸ್ಕೊಡೋಂಥದ್ದು ಜಿಲ್ಲೆ ಅದು ಕೋಲಾರ ಜಿಲ್ಲೆ. ಆದರೆ ಈ ಥರ ಇತಿಹಾಸ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಇಂಥ ಸಂದರ್ಭದಲ್ಲಿ ಮಂತ್ರಿ ಕೊಟ್ಟಿದ್ದರೆ 28ಕ್ಕೆ ಯಾರಿಗಾದರೂ, ನಮ್ಮಲ್ಲಿ 4 ಜನ ಕಾಂಗ್ರೆಸ್ ಶಾಸಕರಿದ್ದೀವಿ, ಒಬ್ಬರು ಮಂತ್ರಿ ಮಾಡಿದ್ದಿದ್ರೆ 28ಕ್ಕೆ ನಾವು ಜನರ ಮುಂದೆ ಇವತ್ತು ಸರ್ಕಾರ ಇದೆ, ಸರ್ಕಾರದ ಒಳ್ಳೆ ಕಾರ್ಯಕ್ರಮಗಳಿದೆ, ಜೊತೆಗೆ ಸಾಮಾಜಿಕ ನ್ಯಾಯ ಕೂಡ ಕೋಲಾರ ಜಿಲ್ಲೆಗೆ ಸಿಕ್ಕಿದೆ, ಮಂತ್ರಿ ಅವಕಾಶ ಸಿಕ್ಕಿದೆ ಅಂತ ಜನರ ಮುಂದೆ ಹೋಗ್ಬೋದಿತ್ತು. ಆ ನೋವಿದೆ, ಅವಕಾಶ ಕೊಡಬೇಕಾಯಿತು, ಕೊಡಲಿಲ್ಲ ಅಂಥೇಳಿ ತುಂಬ ಬೇಜಾರಿರೋದ್ರಿಂದ ನಾವೆಲ್ಲ ಶಾಸಕರು ಕೂಡ ಒಟ್ಟಿಗೆ ಕೂತು ಮಾತಾಡಿದ್ವಿ. ಮುಂದಿನ ದಿನದಲ್ಲಿ ಎಲ್ಲ ಕೂತು ಏನು ಮಾಡಬೇಕು, ಏನಾಗ್ತದೆ ಅಂತೇಳಿ ಚರ್ಚೆ ಮಾಡ್ತೀವಿ. ಸೊ ಇವರೆಲ್ಲ ಈಗ ಅಸಮಾಧಾನಗೊಂಡಂಥ ಶಾಸಕರು ಅವ್ರು ಹೇಳ್ತಾ ಇದ್ದಾರೆ, ಪಕ್ಷಕ್ಕಾಗಿ ನಾವೆಷ್ಟೋ ದುಡಿದ್ವಿ, ಆದರೂ ಸಹಿತ ನಮಗೆ ಸಚಿವ ಸ್ಥಾನ ಸಿಗಲಿಲ್ಲ, ಅದರದ್ದು ಬೇಸರ ಇಲ್ಲ, ಆದರೆ ಪಕ್ಷದೊಳಗಡೆ ಇದೆಲ್ಲ ಹೊಡೆದಾಟಗಳು, ಪಕ್ಷದ ಬಿಟ್ಟು ವಿನಃ ಬೇರೆ ಏನಿಲ್ಲ ಅಂತ ಕೆಲವೊಂದಿಷ್ಟು ಶಾಸಕರು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಕೆಲವೊಂದಿಷ್ಟು ಶಾಸಕರು ಅಂದರೆ ಕೋಲಾರ ಜಿಲ್ಲೆಗೆ ಹೆಚ್ಚು ಆದ್ಯತೆ ನೀಡಲಿಲ್ಲ ಅಂತ ನಂಜೇಗೌಡರು ಸಹಿತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ಕರ್ನಾಟಕಕ್ಕೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಕೊಟ್ಟಂಥ ಜಿಲ್ಲೆ ರೀ ನಮ್ಮದು ಕೋಲಾರ ಜಿಲ್ಲೆ. ಅಂತಹ ಜಿಲ್ಲೆಯ ಶಾಸಕರಿಗೆ ಇವರು ಮೋಸ ಮಾಡಿದ್ದಾರೆ, ಸಚಿವ ಸ್ಥಾನ ನೀಡಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಹಲವು ಅಸಮಾಧಾನಿತ ಸಚಿವರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಕರ್ತರ ಮಾತಿನ ವಿನಃ ನಾವು ಬೇರೆ ನಡೆಯೋದಿಲ್ಲ ಅಂತ ಕೆಲವೊಂದಿಷ್ಟು ಶಾಸಕರಿಗಾಗಲೇ ರಾಜೀನಾಮೆಗೆ ಮುಂದಾಗಿದ್ದಾರೆ. ಇನ್ನು ಮಂತ್ರಿಗಿರಿಗಾಗಿ ಕೆಲ ಕೈ ಶಾಸಕರಿಂದ ರಾಜೀನಾಮೆ ಅಸ್ತ್ರವನ್ನು ಹೂಡಲಾಗಿದೆ. ಶಾಸಕರ ರಾಜೀನಾಮೆ ಅಸ್ತ್ರಕ್ಕೆ ರಾಹುಲ್ ಗಾಂಧಿ ಈಗ ಪ್ರತ್ಯಸ್ತ್ರವನ್ನು ಹೂಡಿದ್ದಾರೆ. ಯಾರೇ ರಿಸೈನ್ ಮಾಡಿದರೂ ಅಂಗೀಕರಿಸಿ ಅಂತ ರಾಹುಲ್ ಅವರು ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರ ರಾಜೀನಾಮೆ ಬೆದರಿಕೆಗೂ ನಾವು ಬಗ್ಗಲ್ಲ ಜಗ್ಗಲ್ಲ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಕೆಶಿ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ಸಂದೇಶವನ್ನು ರವಾನಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಡಿಕೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ತಾಳ್ಮೆ ಅನ್ನೋದು ಇರಬೇಕು, ತಾಳಿದವನು ಬಾಳ್ಯಾನು. 25 ಶಾಸಕರು ಈಗ ಕೊತ್ತ ಕುದಿತಾ ಇದ್ದು ಹೈಕಮಾಂಡ್ ಡೋಂಟ್ ಕೇರ್ ಅನ್ನೋ ಮನೋಭಾವದಲ್ಲಿದೆ. ಈಗ ಪಕ್ಷದ ವಿರುದ್ಧ ಬಂಡಾಯವಾಗಲಿ ಬೆದರಿಕೆಯಾಗಲಿ ಸಲ್ಲದು, ರಾಜೀನಾಮೆ ಕೊಟ್ಟರೆ ಅಂಗೀಕಾರ ಮಾಡಿಕೊಳ್ಳಿ ಅಂತ ಡಿಕೆ ಓಪನ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಈಗ 25 ಶಾಸಕರು ಅಸಮಾಧಾನಗೊಂಡಿದ್ದು ಮಂತ್ರಿಗಿರಿಗಾಗಿ ಕೆಲ ಕೈ ಶಾಸಕರಿಂದಲೇ ರಾಜೀನಾಮೆ ಅಸ್ತ್ರವನ್ನು ಹೂಡಲಾಗಿದೆ. ಶಾಸಕರ ಈ ರಾಜೀನಾಮೆ ಅಸ್ತ್ರಕ್ಕೆ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ. ಯಾವುದೇ ಶಾಸಕರಾಗಿರಲಿ ರಾಜೀನಾಮೆ ನೀಡಲಿಕ್ಕೆ ಮುಂದಾದ್ರ ಹಾಗಾದರೆ ಅವ್ರ ರಾಜೀನಾಮೆಯನ್ನು ಅಂಗೀಕರಿಸಿಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಸಂದೇಶವನ್ನು ಒಂದು ಕಡೆ ರವಾನಿಸಿದರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಡೋಂಟ್ ಕೇರ್ ಮನೋಭಾವದಿಂದ ಅದೇ ಪ್ರತ್ಯಸ್ತ್ರವನ್ನು ಹೂಡಿದ್ದಾರೆ. ಸೊ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅವ್ರ ಹತ್ರನೇ ಕೇಳೋಣ ಬನ್ನಿ. ನೋಡಿ, ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದೆ. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯೋಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದರೆ ಪಕ್ಷ ಇದ್ದರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದಾಯ್ತಲ್ಲ. ನಾನು ಧರಮ್ ಸಿಂಗ್ ಕಾಲದಲ್ಲಿ, ಬೇರೆ ಕಾಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ಬರು ತಾಳ್ಮೆಯಿಂದ ಇರಲಿಲ್ವಾ? ನೆನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರಮ್ ಸಿಂಗ್ಗೆ ಕೊಟ್ಟಿರಲಿಲ್ಲ, ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ನು ರಿವ್ಯಾಂಪ್ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯಿತು. ಎಲ್ಲರಿಗೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನು ನಾವು ಮುಂಚಿತವಾಗಿ 2 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡು ಕಾರ್ಪೊರೇಷನ್ಗೆ ಫಸ್ಟು ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟು ಫಿಲಪ್ ಮಾಡ್ತೀನಿ, ಆಮೇಲೆ MLAsನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಓಕೆ, ಈಗಾಗಲೇ 25ಕ್ಕೂ ಅಧಿಕ ಶಾಸಕರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಆದರೂ ಸಹಿತ ಡಿ ಕೆ ಶಿವಕುಮಾರ್ ಅವರು ಡೋಂಟ್ ಕೇರ್ ಮನೋಭಾವವನ್ನು ತೋರಿದ್ದಾರೆ. ಯಾಕಂದರೆ ನಾವು ಕೂಡ ಮಂತ್ರಿಗಿರಿ ಪಟ್ಟ ಸಿಗದೆ ಪಕ್ಷದಲ್ಲಿ ದುಡಿದು ಅದೆಷ್ಟೇ ಮೋಸ ಆದರೂ ಸಹಿತ ನಾವು ಪಕ್ಷದಲ್ಲಿ ನಿಂತು ಇವತ್ತಿಗೆ ಈ ಮಟ್ಟಕ್ಕೆ ತಲುಪಿದ್ದೇವೆ. ಸೊ ಶಾಸಕರು ಕೂಡ
ಒಂದು ಕಡೆ ಸಮಾಧಾನವನ್ನು ತಾಳ್ಮೆಯಿಂದ ಇರಿ, ಪಕ್ಷ ನಿಮ್ಮನ್ನ ಕೈ ಬಿಡೋದಿಲ್ಲ ಅನ್ನೋ ಮಾತುಗಳನ್ನೆಲ್ಲ ಡಿ ಕೆ ಶಿವಕುಮಾರ್ ಈಗ ಹೇಳ್ತಾ ಇದ್ದಾರೆ. ಧರ್ಮ್ ಸಿಂಗ್ ಅವರಾಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಸ್ವತಃ ನಾನು ಆಗಿರ್ಬೋದು, ನಾವು ಕೂಡ ಮಂತ್ರಿಮಂಡಲದಲ್ಲಿ ಕೆಲವೊಮ್ಮೆ ಹೆಸರಿಲ್ಲದೆ ಇವತ್ತು ಪಕ್ಷ ಕಟ್ಟಿ ಪಕ್ಷವನ್ನು ಈ ಮಟ್ಟಿಗೆ ತಲುಪಿಸಿದ್ದೇವೆ. ನಾನೀಗ CM ಆಗಿದ್ದೇನೆ, ಜಿ ಪರಮೇಶ್ವರ್ ಅವರು DCM ಆಗಿದ್ದಾರೆ. ಸೊ ಎಲ್ಲ ಶಾಸಕರು ರಾಜೀನಾಮೆಯನ್ನು ನೀಡೋ ಬದಲಿಗೆ ಸ್ವಲ್ಪ ಸಮಾಧಾನದಿಂದ ಇರಿ, ತಾಳ್ಮೆಯಿಂದ ಇರಿ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಕರೆ ಕೊಡ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಶಾಸಕರು ಈ ಎಲ್ಲ ಮನವೊಲಿಕೆಗೆ ಒಪ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನೋ ವೇ, ಸುತಾರಾಮ್ ಒಪ್ತಾ ಇಲ್ಲ, ರಾಜೀನಾಮೆ ನಾವು ನೀಡ್ತೇವೆ, ನಾವು ನಮ್ಮ ಕಾರ್ಯಕರ್ತರಿಗೆ ಬೆಂಬಲ ಕೊಡ್ತೇವೆ, ಅವರಿಂದಲೇ ನಾವು ಅನ್ನೋ ನಿಟ್ಟಿನಲ್ಲಿ ಈಗ ಕೆಲ ಶಾಸಕರು ಕೂಡ ಮುಂದಾಗಿದ್ದಾರೆ. ಸೊ ರಾಜೀನಾಮೆ ಕೊಟ್ಟರೆ 5 ನಿಮಿಷದಲ್ಲಿ ಅಂಗೀಕಾರ. ಹಾಗಾದರೆ 138 ಸ್ಥಾನವನ್ನು ಪಡೆದುಕೊಂಡಿತ್ತು 2023ರ ವಿಧಾನಸಭಾ ಚುನಾವಣೆಯಲ್ಲಿ. ಆ 138 ಸ್ಥಾನದಲ್ಲಿ 57 ಶಾಸಕರೇನಾದರೂ ರಿಸೈನ್ ಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಉರುಳುತ್ತಾ ಹಾಗಾದರೆ ಅನ್ನೋ ಸುದ್ದಿ ಈಗ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. DKಶಿ ಸರ್ಕಾರ ಬೀಳಿಸೋದು ಅಸಾಧ್ಯದ ಮಾತು. 57 ಶಾಸಕರು ರಿಸೈನ್ ಮಾಡಿದ್ರೇ ಸರ್ಕಾರ ಪತನವಾಗುತ್ತೆ. 25ಕ್ಕೂ ಅಧಿಕ ಶಾಸಕರು ಈಗಾಗಲೇ ರಿಸೈನ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಅಷ್ಟೊಂದು ಶಾಸಕರ 57 ಶಾಸಕರು ಬಿಟ್ಟರೆ ಮಾತ್ರ ಪತನವಾಗೋದು. ಶಾಸಕ ಸ್ಥಾನಕ್ಕೆ ಈಗಾಗಲೇ ರಾಜೀನಾಮೆ ನೀಡಲಿಕ್ಕೆ ಹಲವು ಶಾಸಕರು ಮುಂದಾಗಿದ್ದಾರೆ. ಚುನಾವಣೆ ಘೋಷಣೆ ಆಗೋಕೆ 6 ತಿಂಗಳು ಬೇಕು. ಆಗ ವಿಧಾನಸಭೆ ಅವಧಿ ಉಳಿಯೋದು 1.5 ವರ್ಷ ಮಾತ್ರ. ಸೊ ಮತ್ತೆ ಗೆದ್ರೆ ಮಿನಿಸ್ಟರ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಶಾಸಕನಾಗೇ ಇರಬೇಕು, ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಹಣ ಖರ್ಚು ಮಾಡಬೇಕು. ಯಾರಿಗೆ ಬೇಕು ಈ ರಿಸ್ಕು? ಶಾಸಕರಾಗಿದ್ದರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಈಗ ಮಾತುಗಳು ಕೇಳಿ ಬರ್ತಾ ಇದೆ. ಅದೇ ಕಾರಣಕ್ಕೆ ಸೈಲೆಂಟ್ ಆಗುತ್ತಿದ್ದಾರೆ ಶಾಸಕರು. ಎಲ್ಲೋ ಒಂದು ಕಡೆ ಮಂತ್ರಿಗಿರಿಗಾಗಿ ಕೆಲ ಕೈ ಶಾಸಕರಿಂದ ರಾಜೀನಾಮೆ ಅಸ್ತ್ರವನ್ನು ಹೂಡಲಾಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಈಗ ಒಂದು ಕಡೆ ತಲೆನೋವು, ಮತ್ತೊಂದು ಕಡೆ ಆತ್ಮವಿಶ್ವಾಸ ಅಂತಲೇ ಹೇಳ್ಬೋದು. ಈಗ 138 ಸ್ಥಾನಗಳನ್ನು ಪಡೆದುಕೊಂಡು ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ರಚನೆ ಮಾಡಿದರು. CM ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಸೇರಿ ಗ್ಯಾರಂಟಿಗಳ ಮೂಲಕ 138 ಸ್ಥಾನಗಳನ್ನು ರಾಜ್ಯಕ್ಕೆ ತಂದುಕೊಟ್ಟರು ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಅದಾದ ನಂತರದಲ್ಲಿ ಈಗ ಡಿ ಕೆ ಶಿವಕುಮಾರ್ CM ಆದಾಗಿನಿಂದಲೂ ಕೂಡ ಕೈಪಾಳ್ಯದಲ್ಲಿ ಎಲ್ಲೋ ಒಂದು ಕಡೆ ಜಗಳಗಳು ಆಗಿದ್ದು ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಮುಂದಾದಂಥ ಶಾಸಕರು. ಆದರೆ ಕೆಲವೊಂದಿಷ್ಟು ಶಾಸಕರು ಇದರಿಂದ ಹಿಂದೆ ಸರಿತಾ ಇದ್ದಾರೆ. ಮೆತ್ತಗಾದಂಥ ಶಾಸಕರು ಯಾರ್ಯಾರಪ್ಪ ಅಂತ ಹೇಳಿದರೆ, ಬೇಳೂರು ಗೋಪಾಲಕೃಷ್ಣ ಸಾಗರದಿಂದ, ಕೊತ್ತೂರು ಮಂಜುನಾಥ್ ಅವರು ಕೋಲಾರ ಜಿಲ್ಲೆಯಿಂದ, ಇನ್ನು KY ನಂಜೇಗೌಡ ಮಾಲೂರಿಂದ, MC ಸುಧಾಕರ್ ಚಿಂತಾಮಣಿಯಿಂದ, SN ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಕ್ಷೇತ್ರದಿಂದ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ, ML ಅನಿಲ್ ಕುಮಾರ್ ಪರಿಷತ್ ಸದಸ್ಯನಿಂದ, ನಜೀರ್ ಅಹಮದ್ ಪರಿಷತ್ ಸದಸ್ಯ, SN ನಾರಾಯಣಸ್ವಾಮಿ ಬಂಗಾರಪೇಟೆ. ಇವರೆಲ್ಲ ಈಗ ಸದ್ಯಕ್ಕೆ ಮೆತ್ತಗಾದಂಥ ಶಾಸಕರು. ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರದಿಂದ ಹಾಗೂ ಕೊತ್ತೂರು ಮಂಜುನಾಥ್ ಕೋಲಾರ ಕ್ಷೇತ್ರದಿಂದ ಇವರೆಲ್ಲರೂ ಸಹಿತ ಈಗ ಯಾಕಪ್ಪ ಬೇಕು, ಹಿಂದೆ ಸರಿಯೋಣ ಅಂತ ಕೆಲವೊಂದಿಷ್ಟು ಶಾಸಕರು ಈಗ ಮೆತ್ತಗಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಇದೇ ಅಸ್ತ್ರವನ್ನು ಹೂಡಿದ್ರ ಏನು ಅಂತ. ಅಂದರೆ ಈಗ ಒಂದು ವೇಳೆ 57 ಶಾಸಕರು ರಿಸೈನ್ ಕೊಟ್ಟರೆ ಮಾತ್ರ ಸರ್ಕಾರ ಪತನವಾಗುತ್ತೆ. ಕೇವಲ 25 ಶಾಸಕರು ರಾಜೀನಾಮೆ ಕೊಟ್ಟರೆ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋದು DKಶಿ ಅವ್ರಿಗೆ ಕನ್ಫರ್ಮ್ ಆಗಿದೆ ಈಗ. ಹೀಗಾಗಿ ರಾಜೀನಾಮೆ ಕೊಟ್ಟರೆ 5 ನಿಮಿಷದಲ್ಲಿ ಅಂಗೀಕಾರ ಮಾಡಿಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರು ರೆಡಿ ಆಗಿದ್ದಾರೆ. ಹೈಕಮಾಂಡ್ ವರಿಷ್ಠರು ಸಹಿತ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ರಾಹುಲ್ ಅವರು ಕೂಡ ಯಾರೇ ರಾಜೀನಾಮೆ ಕೊಟ್ಟರೆ ತಲೆನೇ ಕೆಡಿಸ್ಕೊಳ್ಬೇಡಿ, ಅಂಗೀಕರಿಸಿ ಅಂತ ರಾಹುಲ್ ಅವರು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಂದೇಶವನ್ನು ರವಾನಿಸಿದ್ದಾರೆ. ಅದರಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಮುಂದಾಗಿರುವಂಥದ್ದು.